ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, 2026 ಮಾರ್ಚ್ 19ರಂದು ನಾವು ಪರಭಾವ ಸಂವತ್ಸರವನ್ನ ಬರಮಾಡ್ಕೊತಾ ಇದ್ದೀವಿ. ಯುಗಾದಿ ಅಂದರೆ ಕೇವಲ ಒಂದು ಹಬ್ಬವಲ್ಲ, ಇದು ನಮ್ಮ ಬದುಕಿನ ಹೊಸ ಅಧ್ಯಾಯದ ಆರಂಭವಾಗಿರುತ್ತೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ದಿನಕ್ಕೆ ಬಹಳ ಮುಖ್ಯವಾದ ಮಹತ್ವ ದಿನ ಅಂತ ನಾವು ಕರಿತೀವಿ. ಯುಗಾದಿ ಹಬ್ಬದ ದಿನ ಯಾವೆಲ್ಲ ಕೆಲಸವನ್ನ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ವರ್ಷವಿಡೀ ಸುಖ, ಶಾಂತಿ, ಸಮೃದ್ಧಿ ಮತ್ತು ಸಂಪತ್ತು ಇರುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೃಷ್ಟ ನಿಮ್ಮದಾಗಬೇಕು ಅಂತಂದ್ರೆ ನಾನು ಹೇಳೋದ ಸುಲಭ ಕೆಲಸಗಳನ್ನ ನೀವು ಮಾಡಿ. ಹಾಗಾದ್ರೆ ಆ ಒಂದು ಕೆಲಸಗಳು ಯಾವುದು ಅಂತ ತಿಳಿಸ್ಕೊಡ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನಾಗಿ ಯುಗಾದಿ ಹಬ್ಬದ ದಿನ ಮುಂಜಾನೆ ಬೇಗ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹೇಳ್ಬೇಕಾಗುತ್ತೆ. ನಂತರ ತೈಲಭ್ಯಂಜನ ಸ್ನಾನವನ್ನು ನೀವು ಮಾಡೋದ್ರಿಂದ ಶನಿಯ ಪ್ರಭಾವ ಕಡಿಮೆ ಆಗ್ತದೆ. ಅಂದರೆ ದೇಹಕ್ಕೆ ಎಣ್ಣೆ ಹಚ್ಚಿಕೊಂಡು ನೀವು ಸ್ನಾನ ಮಾಡೋದ್ರಿಂದ ಶನಿಯ ಪ್ರಭಾವ ನಿಮ್ಮ ಮೇಲೆ ಇರ್ತಕ್ಕಂಥ ವಕ್ರದೃಷ್ಟಿ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ. ಸ್ನಾನದ ನೀರಿಗೆ ಗಂಗಾಜಲ, ತುಳಸಿ ದಳ ಜೊತೆಗೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕೊಂಡು ಸ್ನಾನ ಮಾಡೋದು ಬಹಳ ಶುಭಕರ. ಹಬ್ಬದ ದಿನ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ತೊಳೆದು ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಿ ಪೂಜಿಸಿ. ವಸ್ತುಲನ್ನ ಲಕ್ಷ್ಮಿಯ ವಾಸಸ್ಥಾನ ಅಂತ ಹೇಳಿ ನಮ್ಮ ಜ್ಯೋತಿಷ ಪ್ರಕಾರ ನಾವು ಹೇಳ್ತೇವೆ. ಹಾಗೆ ಮನೆಯ ಮುಖ್ಯ ದ್ವಾರಕ್ಕೆ ಮತ್ತು ಎಲ್ಲ ಮನೆಯ ಮುಖ್ಯ ದ್ವಾರಗಳಿಗೆ ಹಸಿರು ಬೇವಿನ ಎಲೆ ಮತ್ತು ಮಾವಿನ ಎಲೆಯ ತೋರಣದಿಂದ ಅಲಂಕರಿಸಿ. ಇದು ಆ ದಿನ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಯನ್ನ ಬರಮಾಡಿಕೊಳ್ಳಲು ತಡೆಯುತ್ತೆ. ಯುಗಾದಿಯ ಅತಿ ಮುಖ್ಯ ಆಚರಣೆ ಬೇವು ಮತ್ತು ಬೆಲ್ಲದ ಸೇವನೆ ಆಗಿರುತ್ತೆ. ಜೀವನದ ಸುಖ ಮತ್ತು ದುಃಖವನ್ನ ಸಮಾನವಾಗಿ ಸ್ವೀಕರಿಸುವ ಸಂಕೇತ ಅಂತ ಹೇಳ್ತೇವೆ. ಈ ಯುಗಾದಿ ದಿನ ನೀವು ಬೇವು ಮತ್ತು ಬೆಲ್ಲವನ್ನು ಸೇವಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಈ ವರ್ಷ ಬರ್ತಕ್ಕಂಥ ಎಲ್ಲಾ ಸವಾಲುಗಳನ್ನ ಎದುರಿಸುವಂತ ಶಕ್ತಿ ನನಗೆ ಬರಲಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಳ್ಳಿ. ಇದು ನಿಮ್ಮನ್ನ ಮಾನಸಿಕವಾಗಿ ಸದೃಢಗೊಳಿಸುತ್ತದೆ. ಯುಗಾದಿ ದಿನ ಸಾಯಂಕಾಲ ಅಥವಾ ದೇವಸ್ಥಾನದಲ್ಲಿ ಪಂಚಾಂಗ ಶ್ರವಣ ಮಾಡೋದು ಅತ್ಯಂತ ಶುಭಕರವಾಗಿರುತ್ತೆ. ಈ ವರ್ಷದ ಮಳೆ, ಬೆಳೆ ಮತ್ತು ನಿಮ್ಮ ರಾಶಿಯಲ್ಲಿ ಇರತಕ್ಕಂಥ ಏರುಪೇರುಗಳನ್ನ ತಿಳ್ಕೊಳ್ಳೋದ್ರಿಂದ ನಿಮ್ಮ ಗ್ರಹ ದೋಷಗಳ ಪ್ರಭಾವ ಕಡಿಮೆ ಆಗ್ತದೆ. ಯುಗಾದಿ ದಿನ ದಾನ ಧರ್ಮಗಳಿಗೆ ವಿಶೇಷವಾದಂತಹ ಮಹತ್ವ ಇದೆ. ಈ ದಿನ ಬಾಯಾರಿಕೆಯಿಂದ ಬಂದವರಿಗೆ ನೀರು ಅಥವಾ ಪಾನಕವನ್ನು ನೀಡೋದು ಬಹಳ ಮುಖ್ಯ ಸ್ಥಾನವನ್ನು ಪಡೆಯುತ್ತೆ. ಬಡವರಿಗೆ ಅನ್ನದಾನವನ್ನು ಮಾಡೋದ್ರಿಂದ ಪುಣ್ಯ ಲಭಿಸುತ್ತೆ. ಈ ದಿನ ವಿಶೇಷವಾಗಿ ನೀವು ಇಷ್ಟ ದೈವ ಅಥವಾ ನಿಮ್ಮ ಇಷ್ಟಾರ್ಥ ದೈವವನ್ನು ನೆನೆಸಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಯ ಪೂಜೆಯನ್ನ ಮಾಡಿ. ವೀಕ್ಷಕರೇ, ಈ ಚಿಕ್ಕ ಬದಲಾವಣೆ ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆಗಳನ್ನ ತರ್ತದೆ. ಈ ಒಂದು ಯುಗಾದಿ ನಿಮ್ಮ ಎಲ್ಲರ ಬದುಕಿನಲ್ಲಿ ಹೊಸ ಬೆಳಕನ್ನು ತರಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮ್ಮ ನೇರ ಭೇಟಿಗೋಸ್ಕರ ಕೆಳಕಂಠ ನಂಬರ್ಗೆ ಕರೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.